ಇನ್ನು ದೇಶಾದ್ಯಂತಲೂ ಕೂಡ ಈಗ ಹೋರಾಟವನ್ನ ಮಾಡಕ್ ಮುಂದಾಗ್ತಾ ಇದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಕೇವಲ ದೆಹಲಿಯಲ್ಲಿ ಅಷ್ಟೇ ಅಲ್ಲ, ಈ ಎಲ್ಲ ಬೆಳವಣಿಗೆಗಳಾದ ನಂತರ ಈಗ ನೀಟ್ ಅಕ್ರಮದ ವಿರುದ್ಧ ತೀವ್ರಗೊಂಡಿರುವಂತಹ ಈ ದಂಗಲ್ ಈಗ ದೇಶ ವ್ಯಾಪ್ತಿ ಆಗುತ್ತೆ. ನಾಳೆ ದೇಶಾದ್ಯಂತ ಪ್ರತಿಭಟನೆಗೆ ಸಿಜೆಪಿ ಕರೆಯನ್ನ ಕೊಟ್ಟಿರುವುದು. 2000 ಕಾನ್ಸ್ಟೇಬಲ್, 50 ಸಿಆರ್ಪಿಎಫ್ ತುಕಡಿಗಳು, 150 ಎಎಸ್ಐ, 70 ಎಸ್ಐ, 15 ಡಿಸಿಪಿ, 6 ಎಸ್ಪಿ, 2 ಎಸಿಪಿ, ಇವ್ರಗಳ ಮೇಲೆ ಒಬ್ಬ ಕಮಿಷನರ್, ಇವ್ರಗಳ ಜೊತೆ ಇನ್ನೊಬ್ಬ ಸೇನಾಧಿಪತಿ. ವಿಕಿ ಯುದ್ಧ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಹೋರಾಟ ತೀವ್ರಗೊಳಿಸಿದೆ ಈಗ ಕಾಕ್ರೋಚ್ ಪಾರ್ಟಿ. ಇದ್ಯಾವುದು ಅಧಿಕೃತವಾಗಿ ಅಥೆಂಟಿಕೇಟೆಡ್ ಆಗಿಲ್ಲ. ಅದು ದೇಶಾದ್ಯಂತ ಶಾಂತಿಯುತ ಪ್ರತಿಭಟನೆ ನಡೆಸೋ ಕರೆ ಕೊಟ್ಟಿದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ರಿಜಿಸ್ಟರ್ಡ್ ಕೂಡ ಇಲ್ಲ. ಒಂದು ಜಿಲ್ಲೆ, ಒಂದು ದಿನ, ಒಂದು ಬೇಡಿಕೆ ಹೆಸರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಈಗ ದಂಗಲ್ ತೀವ್ರಗೊಳ್ಳುತ್ತಾ ಇದೆ. ನಾಳೆ ದೇಶಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ವಿದ್ಯಾರ್ಥಿಗಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಹೊಣೆಯನ್ನ ಆ ವ್ಯಕ್ತಿಯ ಮೇಲೆ ಹಾಕಬೇಕು. ಈ ಥರ ಕರೆ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ಟು ಆಗೋದಿಲ್ಲ. ರಾಜೀನಾಮೆನೂ ಇವ್ರು ಕೊಡಬೇಕು. ರಾಜೀನಾಮೆನ ಕೊಡೋಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಸಿಜೆಪಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ 4ನೆಯ ಕರೆಯನ್ನ ಮಾಡಿದೆ. ಮಾತುಕತೆ ನಡೆಸಲು ಕೇಂದ್ರ ಸರ್ಕಾರ ಆಹ್ವಾನ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಮಾತುಕತೆಗೆ ಒಪ್ಪಿಲ್ಲ ಸಿಜೆಪಿ. ನಡ್ಡಾ ನಿವಾಸದಲ್ಲೂ ಮಾತುಕತೆಗೆ ಸಿಜೆಪಿ ನಿರಾಕರಿಸಿದೆ. ತಟಸ್ಥ ಸ್ಥಳದಲ್ಲಿ ಮಾತುಕತೆಗೆ ಪಟ್ಟು ಹಿಡ್ಕೊಂಡು ಕೂತಿದೆ ಸಿಜೆಪಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸಿಜೆಪಿ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಈಗ 4ನೇ ಬಾರಿ ಕರೆ ಮಾಡಿಬಿಟ್ಟು ಮಾತುಕತೆ ನಡೆಸೋಕೆ ಆಹ್ವಾನವನ್ನ ಕೊಟ್ಟಿದೆ.